ಬೆಳಗಾವಿಯಲ್ಲಿ ಇಂದಿನಿಂದ ಚಳಿಗಾಲದ ಅಧಿವೇಶನ ಶುರುವಾಗಿದೆ. ಮೊದಲ ದಿನವೇ ಎಂಇಎಸ್ ಪುಂಡರು ಮಹಾಮೇಳಾವ್ಗೆ ಮುಂದಾಗಿದ್ರು. ಮಹಾಮೇಳಾವ್ಗೆ ಮುಂದಾಗಿದ್ದ ಎಂಇಎಸ್ಗೆ ಅನುಮತಿ ನಿರಾಕರಣೆ ಮಾಡಲಾಗಿತ್ತು. ಅನುಮತಿ ಇಲ್ಲದಿದ್ದಕ್ಕೆ ಕೊಲ್ಲಾಪುರದಲ್ಲಿ ಶಿವಸೇನೆ ಪುಂಡಾಟ ಮೆರೆದಿದೆ. ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಕರ್ನಾಟಕ ಬಸ್ ತಡೆದು ಉದ್ದಟತನ ತೋರಿಸಿದ್ದಾರೆ. ಕರ್ನಾಟಕದ ಬಸ್ ಮೇಲೆ ಜೈ ಮಹಾರಾಷ್ಟ್ರ ಸ್ಟಿಕ್ಕರ್ ಅಂಟಿಸಿ ಅಟ್ಟಹಾಸ ಮೆರೆದಿದ್ದಾರೆ. ಠಾಕ್ರೆ ಬಣದ ವಿಜಯ್ ದೇವಣೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಉದ್ದಟತನ ಮೆರೆದಿದ್ದಾರೆ. ಅಧಿವೇಶನ ವಿರೋಧಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆಗೆ ಎಂಇಎಸ್ ಯತ್ನಿಸಿದೆ. ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಹಾಮೇಳಾವ್ ನಡೆಸಲು ಸಜ್ಜಾಗಿದ್ದ ಎಂಇಎಸ್ನ ಮಾಳೋಜಿ ಅಷ್ಟೇಕರ್, ಶುಭಂ ಶೆಳಕೆ ಸೇರಿ ಹಲವರನ್ನ ವಶಕ್ಕೆ ಪಡೆದಿದ್ದಾರೆ. ಬೆಳಗಾವಿ, ಬಾಲ್ಕಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ನಾಡದ್ರೋಹಿಗಳು ಘೋಷಣೆ ಕೂಗಿ ಉದ್ದಟತನ ತೋರಿಸಿದ ಎಂಇಎಸ್ ನಾಡದ್ರೋಹಿಗಳಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಎಂಇಎಸ್ ಪ್ರತಿಭಟನಾ ಸ್ಥಳಕ್ಕೆ ನುಗ್ಗಲು ಕರವೇ ಯತ್ನಿಸಿದ್ದು, ಬೆಳಗಾವಿಯ ಕರವೇ ಮುಖಂಡ ಸುರೇಶ್ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮತ್ತೊಂದು ಕಡೆ ಮಹಾರಾಷ್ಟ್ರ ಬಸ್ ತಡೆದು ಅಥಣಿ ಪಟ್ಟಣದಲ್ಲಿ ಕರವೇ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ರು. ಕರ್ನಾಟಕದ ಬಸ್ ತಡೆದಿರೋದನ್ನ ಖಂಡಿಸಿ ಮಹಾರಾಷ್ಟ್ರ ಬಸ್ ತಡೆದು ಆಕ್ರೋಶ ಹೊರಹಾಕಿದ್ದಾರೆ. ರಾಜಧಾನಿ ಬೆಳಗಾವಿ ಆಗಿರುವಂತಹ ಬೆಳಗಾವಿಯಲ್ಲಿ ಏನು ಮಹಾಮೇಳವನ್ನ ಇವತ್ತು ಎಂಇಎಸ್ ಅವರು ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಕಾರಣಕ್ಕೂ ಈ ಮಹಾಮೇಳವನ್ನ ಮಾಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಬೆಳೆಯಂಗಿಲ್ಲ. ಈ ರೀತಿ ನಮ್ಮ ಸರ್ಕಾರ ಇಲ್ಲಿ ಅಧಿವೇಶನ ನಡೆಸಬೇಕಾದ್ರೆ ಎಂಇಎಸ್ ನಾಯಕರು ಈ ರೀತಿ ಮಹಾಮೇಳವನ್ನ ಮಾಡುವುದರ ಮುಖೇನ ನಮ್ಮ ಮರಾಠಿ ಕನ್ನಡಿಗರಿಗೆ ಅವಮಾನ ಮಾಡುತ್ತಿರುವುದನ್ನು ನಾವು ಖಂಡಿಸ್ತೀವಿ. ಕೂಡಲೇ ಅವರನ್ನ ಎಲ್ಲ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಶುರುವಾದ ದಿನವೇ ಕುರ್ಚಿ ಫೈಟ್ ಕೂಡ ಜೋರಾಗಿದೆ. ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಅಧಿವೇಶನದಲ್ಲಿ ವಿಪಕ್ಷಗಳು ಆಡಳಿತ ಪಕ್ಷದ ಕೈ ಕಟ್ಟಿ ಹಾಕೋಕೆ ಆಗಲ್ಲ, ಯಾಕಂದ್ರೆ ಅವರವರ ಕೈ ಅವರೇ ಕಟ್ ಹಾಕೊಂಡಿದ್ದಾರೆ. ವಿಜಯಣ್ಣನ ಕೈಯನ್ನ ರಮೇಶ್ ಹಾಗೂ ಯತ್ನಾಳ್ ಕಟ್ ಹಾಕಿದ್ದಾರೆ. ಹೀಗಿರುವಾಗ ಸದನದಲ್ಲಿ ನಮ್ಮನ್ನ ಹೇಗೆ ಕಟ್ಟಿ ಹಾಕ್ತಾರೆ ಅಂತ ವ್ಯಂಗ್ಯವಾಡಿದ್ರು. ಚಳಿಗಾಲದ ಅಧಿವೇಶನ ಕೇವಲ ಪ್ರತಿಭಟನೆಗೆ ಸೀಮಿತ ಆಗಿದೆ. ಸುವರ್ಣಸೌಧದ ಮುಂದೆ ಒಂದು ಪ್ರತಿಭಟನಾ ಟೆಂಟ್ ನಿರ್ಮಾಣ ಮಾಡಿದ್ದಾರೆ. ಯಾವುದೇ ಪಕ್ಷ ಆಗಲಿ ಮೊದಲು ಸಮಸ್ಯೆ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಬೆಳಗಾವಿಗೆ ತೆರಳುವ ಮುನ್ನ ಡಿಕೆಶಿ ಆಪ್ತ ಶಾಸಕ ವಿಪಕ್ಷಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಜನವರಿ ಮಾತಾಡ್ತೀನಿ, 100 ಮಾತಾಡ್ತೀನಿ. ಯಾಕಂದ್ರೆ ಮಾತು ಕೊಟ್ಬಿಡಿ ನಿಮಗೆ, ಡಿಸೆಂಬರ್ ಮುಗಿಲಿ ಮಾತಾಡ್ತೀನಿ. ಜನವರಿ ಪಾಸ್ ಮೊದಲನೇ ದಿನ ಕಾಂಟ್ರವರ್ಸಿ ಬೇಡ. ಜನವರಿ 1 ಬಿಟ್ರೆ 2ನೇ ತಾರೀಕು ಬರ್ರಿ, ಒಂದು ಮಾತಾಡೋದು ಇಬ್ರು ಕೂತು. ಅದನ್ನೆಲ್ಲ 2ನೇ ತಾರೀಕು ನಿಮಗೆ ಉತ್ತರ ಕೊಡ್ತೀನಿ, 100 ಕೊಡ್ತೀನಿ. ಯಾಕೆಂದ್ರೆ ಇಟ್ ಅಂಡ್ ರನ್ ಕೇಸ್ ಇಲ್ಲ ನಮ್ದು. ಮಾತಾಡೋದು ನಾನು ಈಗ CM ಆಗ್ತೀನಿ ಅಂತ ಹೇಳ್ಬೇಕು ಅಂದ್ರೆ ಆ ಸಂದರ್ಭ ಬರಬೇಕು. ಸಂದರ್ಭ ಬಂದಾಗ ಹೇಳಿದ್ರೆ ಅದಕ್ಕೊಂದು ತೂಕ ಇರ್ತದೆ. ಸುಮ್ಮನೆ ಈಗ 100 ನಾನು CM ಆಗ್ತೀನಿ ಆಗ್ಬೋದು. ಜೀವನದಾಗ ಯಾರು ಆಗಲ್ಲ, ಯಾರನ್ನ ಬರೋದು ಏನಿದೆ ಗೊತ್ತಿಲ್ಲ. ಸಂದರ್ಭ ಬಂದಾಗ ಆಗ್ತೀವಿ, ಸಂದರ್ಭ ಬರ್ತಾನೆ ಹೇಳೋದಕ್ಕೆ ಅವಶ್ಯಕ. ನಮ್ದು ಅವಧಿ 10 ವರ್ಷದ ಅವಧಿ ಕಂಟಿನ್ಯೂ ಇದೆ. 2 ವರ್ಷ 17 ವರ್ಷ ಇದೆ. ಎಷ್ಟು ಚೆನ್ನಾರು ಮುಖ್ಯಮಂತ್ರಿ ಆಗೋಷ್ಟು ಟೈಮ್ ಇದೆ. ನೋಡೋಣ. ನಾಳೆ ಶಾಸಕಾಂಗ ಪಕ್ಷದ ಸಭೆ ಸಿದ್ದರಾಮಯ್ಯನವರ ಕೊನೆಯ ಸಭೆ ಅಂತಿದೆ. ನನಗೆ ಹೆಂಗೆ ಗೊತ್ತಾ, ಹೈಕಮಾಂಡ್ ತೀರ್ಮಾನ ಮಾಡಬೇಕಲ್ಲ, ನಾನು ಮಾಡೋಕ್ಕಾಗಲ್ಲ. ನಾನು ಮಾಡೋದಾಗಿದ್ರೆ ಏನೋ ಮಾಡ್ಬೋದಿತ್ತು. ನಾಳೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಪ್ರಸ್ತಾಪ ಆಗುತ್ತೆ ಸರ್ ಇದ್ರ ಬಗ್ಗೆ? ಅದೆಲ್ಲ ಇರಲ್ಲ, ಅದೆಲ್ಲ ಹೈಕಮಾಂಡ್ ವಿಷಯ. ನಮ್ಮ ಏನಿದ್ರು ಕ್ಷೇತ್ರದ ಅಭಿವೃದ್ಧಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.